ನಮಸ್ಕಾರ. ಈ ಹೊಸ ಮತ್ತು ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮತ್ತು ಅಷ್ಟೇ ಹೆಚ್ಚು ಚರ್ಚೆಗೊಳಗಾಗುವ ಒಂದು ಸಂಸ್ಥೆಯ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಅಥವಾ ಎಲ್ಲರೂ ಕರೆಯುವ ಹಾಗೆ ಐಎಂಎಫ್. ಎರಡನೇ ಮಹಾಯುದ್ಧದ ನಂತರ ಕೇವಲ ಒಂದು ಚಿಕ್ಕ ಸಹಕಾರಿ ನಿಧಿಯಾಗಿ ಶುರುವಾದ ಈ ಸಂಸ್ಥೆ ಇವತ್ತು ಜಾಗತಿಕ ಆರ್ಥಿಕತೆಯ ಅಗ್ನಿಶಾಮಕ ದಳದಂತೆ, ಅಂದರೆ ಬೃಹತ್ ಹಣಕಾಸು ಬಿಕ್ಕಟ್ಟುಗಳನ್ನು ಶಮನ ಮಾಡುವ ಶಕ್ತಿಯಾಗಿ ಹೇಗೆ ಬೆಳೆಯಿತು ಅನ್ನೋದನ್ನ ನಾವಿವತ್ತು ಬಿಡಿಸಿ ನೋಡೋಣ. ಬನ್ನಿ ಶುರು ಮಾಡೋಣ. ಸರಿ, ಈಗ ಇದರ ಧ್ಯೇಯೋದ್ದೇಶವನ್ನು ಒಮ್ಮೆ ಗಮನಿಸಿ. ಇದು ಕೇವಲ ಒಂದು ಸಾಮಾನ್ಯ ಗುರಿಯಲ್ಲ, ಬದಲಾಗಿ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಬ್ಯಾಲೆನ್ಸ್ ಮಾಡುವ ಒಂದು ಬೃಹತ್ ಆಕಾಂಕ್ಷೆ. ಜಾಗತಿಕ ಹಣಕಾಸು ಸಹಕಾರವನ್ನು ಬೆಳೆಸುವುದು, ಆರ್ಥಿಕ ಸ್ಥಿರತೆ ಕಾಪಾಡುವುದು ಮತ್ತು ಜಗತ್ತಿನಾದ್ಯಂತ ಬಡತನವನ್ನ ಕಡಿಮೆ ಮಾಡುವುದು. ಎಷ್ಟೊಂದು ದೊಡ್ಡ ಜವಾಬ್ದಾರಿಯಲ್ವಾ? ತನ್ನ 80 ವರ್ಷಗಳ ಇತಿಹಾಸದಲ್ಲಿ ಐಎಂಎಫ್ ಕೇವಲ ಒಂದು ಹಣಕಾಸು ಸಂಸ್ಥೆಯಾಗಿ ಉಳಿದಿಲ್ಲ, ಬದಲಾಗಿ ಜಾಗತಿಕ ಇತಿಹಾಸವನ್ನೇ ಬದಲಾಯಿಸಿದ ಒಂದು ಪ್ರಬಲ ಶಕ್ತಿಯಾಗಿ ಬೆಳೆದಿದೆ. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು 5 ಪ್ರಮುಖ ಹಂತಗಳನ್ನ ನೋಡಲಿದ್ದೇವೆ. ಮೊದಲನೆಯದು ಬ್ರೆಟನ್ ವುಡ್ಸ್ನಲ್ಲಿ ಇದರ ಜನನ, ಎರಡನೆಯದು ಇದರ ಉದ್ದೇಶದಲ್ಲಿಯಾದ ಬದಲಾವಣೆ, ಮೂರನೆಯದು 21ನೇ ಶತಮಾನದ ಆರ್ಥಿಕ ರಕ್ಷಕನಾಗಿ ಇದರ ಪಾತ್ರ, ನಾಲ್ಕನೆಯದು ಸಾಂಕ್ರಾಮಿಕ ರೋಗಗಳು ಮತ್ತು ಭವಿಷ್ಯದ ಆಘಾತಗಳು, ಮತ್ತು ಕೊನೆಯದಾಗಿ ಇದರ ರಚನೆ, ಅಧಿಕಾರ ಹಾಗೂ ಇದರ ಮೇಲಿರುವ ಟೀಕೆಗಳು. ಮೊದಲಿಗೆ ಭಾಗ 1, ಬ್ರೆಟನ್ ವುಡ್ಸ್ನಲ್ಲಿ ಜನನ. 1930ರ ದಶಕದ ಆ ಭೀಕರ ಮಹಾ ಆರ್ಥಿಕ ಕುಸಿತದ ನಂತರ ಜಗತ್ತಿಗೆ ಇಂತಹದೊಂದು ಜಾಗತಿಕ ಹಣಕಾಸು ಸಂಸ್ಥೆಯ ತುರ್ತು ಅಗತ್ಯ ಎದುರಾಗಿತ್ತು. ಈಗ ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ಒಂದು ವಿಷಯವಿದೆ. 1944ರಲ್ಲಿ ಅಮೆರಿಕಾದ ನ್ಯೂ ಹ್ಯಾಂಪ್ಶೈರ್ನ ಬ್ರೆಟನ್ ವುಡ್ಸ್ನಲ್ಲಿ 45 ದೇಶಗಳ ಪ್ರತಿನಿಧಿಗಳು ಭೇಟಿಯಾದಾಗ ಅಲ್ಲಿ ಒಂದು ದೊಡ್ಡ ಸೈದ್ಧಾಂತಿಕ ಘರ್ಷಣೆ ಏರ್ಪಟ್ಟಿತ್ತು. ಅಮೆರಿಕಾದ ಪ್ರತಿನಿಧಿ ಹ್ಯಾರಿ ಡೆಕ್ಸ್ಟರ್ ವೈಟ್ ಐಎಂಎಫ್ ಅನ್ನ ಒಂದು ಕಟ್ಟುನಿಟ್ಟಿನ ಬ್ಯಾಂಕ್ ತರಹ ನೋಡಲು ಬಯಸಿದ್ರು. ಸಾಲ ತಗೊಂಡೋರು ಸರಿಯಾಗಿ ಮರುಪಾವತಿ ಮಾಡಲೇಬೇಕು ಅನ್ನೋದು ಅವರ ವಾದವಾಗಿತ್ತು. ಆದ್ರೆ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೇಯ್ನಾರ್ಡ್ ಕೀನ್ಸ್ ಅವರ ದೃಷ್ಟಿಕೋನ ಬೇರೆಯದೇ ಇತ್ತು. ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ದೇಶಗಳಿಗೆ ಉದ್ಯೋಗ ಮತ್ತು ಆರ್ಥಿಕತೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಒಂದು ಸಹಕಾರಿ ನಿಧಿ ಇದಾಗಬೇಕು ಅಂತ ಅವರು ವಾದಿಸಿದ್ರು. ಅಂತಿಮವಾಗಿ ಏನಾಯ್ತು? ಹ್ಯಾರಿ ಡೆಕ್ಸ್ಟರ್ ವೈಟ್ ಅವರ ಯೋಜನೆಗಳೇ ಹೆಚ್ಚಾಗಿ ಅಂಗೀಕಾರವಾದವು. ಐಎಂಎಫ್ನ ಆರಂಭಿಕ ದಿನಗಳಲ್ಲಿ ಅದಕ್ಕೆ ಮಾರ್ಗದರ್ಶನ ನೀಡಿದ ತತ್ವವೆಂದರೆ ಈ ಎಂಬೆಡೆಡ್ ಲಿಬರಲಿಸಂ ಅಥವಾ ಅಂತರ್ಗತ ಉದಾರವಾದ. ಇದನ್ನ ಸರಳವಾಗಿ ಹೇಳಬೇಕಂದ್ರೆ ಇದು ಒಂಥರ ಹಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ. ಅಂದರೆ ಒಂದೆಡೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಬಂಡವಾಳಶಾಹಿಯನ್ನ ಬೆಂಬಲಿಸಬೇಕು, ಅದೇ ಸಮಯದಲ್ಲಿ ಪ್ರತಿಯೊಂದು ದೇಶದ ಆರ್ಥಿಕ ಸಾರ್ವಭೌಮತ್ವ ಮತ್ತು ಅಲ್ಲಿನ ಜನರ ಕಲ್ಯಾಣವನ್ನ ಕಾಪಾಡಬೇಕು. ಇದೊಂದು ಅತ್ಯಂತ ಸೂಕ್ಷ್ಮವಾದ ಸಮತೋಲನವಾಗಿತ್ತು. ಮುಂದೆ 1950 ಮತ್ತು 60ರ ದಶಕದಲ್ಲಿ ಆಫ್ರಿಕನ್ ದೇಶಗಳು ಸ್ವತಂತ್ರಗೊಂಡಂತೆ ಐಎಂಎಫ್ನ ಸದಸ್ಯತ್ವ ಇಡೀ ಪ್ರಪಂಚದಾದ್ಯಂತ ವೇಗವಾಗಿ ವಿಸ್ತರಿಸಲು ಶುರುವಾಯಿತು. ಈಗ ಭಾಗ 2, ಉದ್ದೇಶದಲ್ಲಿ ಬದಲಾವಣೆ. ಕಾಲ ಬದಲಾದಂತೆ, ಜಗತ್ತು ಬದಲಾದಂತೆ ಐಎಂಎಫ್ ಕೂಡ ತನ್ನ ಹೊಸ ಪಾತ್ರದತ್ತ ವಾಲಬೇಕಾಗಿ ಬಂತು. ಬನ್ನಿ ಇತಿಹಾಸದ ಈ ಪುಟಗಳನ್ನ ಒಮ್ಮೆ ನೋಡೋಣ. 1944ರಲ್ಲಿ ಸ್ಥಾಪನೆಯಾದ ಐಎಂಎಫ್ 1947ರಲ್ಲಿ ಫ್ರಾನ್ಸ್ ದೇಶಕ್ಕೆ ತನ್ನ ಮೊದಲ ಸಾಲ ನೀಡುವ ಮೂಲಕ ಕಾರ್ಯಾಚರಣೆ ಶುರುಮಾಡ್ತು. ಆರಂಭದಲ್ಲಿ ಇದು ಜಗತ್ತಿನ ಕರೆನ್ಸಿಗಳ ಸ್ಥಿರ ವಿನಿಮಯ ದರ ವ್ಯವಸ್ಥೆಯನ್ನ, ಅಂದ್ರೆ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅನ್ನ ನಿರ್ವಹಿಸ್ತಿತ್ತು. ಆದರೆ 1971ರಲ್ಲಿ ಅಮೆರಿಕ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತು. ಡಾಲರ್ ಅನ್ನ ಚಿನ್ನಕ್ಕೆ ಪರಿವರ್ತಿಸುವ ವ್ಯವಸ್ಥೆಯನ್ನೇ ರದ್ದುಗೊಳಿಸಿತು. ಇದನ್ನೇ ಇತಿಹಾಸದಲ್ಲಿ ನಿಕ್ಸನ್ ಶಾಕ್ ಅಂತ ಕರೀತಾರೆ. ಇದರಿಂದ ಹಳೆಯ ವ್ಯವಸ್ಥೆಯೆಲ್ಲ ಸಂಪೂರ್ಣವಾಗಿ ಕುಸಿದುಬಿಟ್ಟು. ಹಾಗಾಗಿ 1976ರ ಜಮೈಕಾ ಒಪ್ಪಂದಗಳ ಮೂಲಕ ಐಎಂಎಫ್ ತನ್ನ ಪಾತ್ರವನ್ನ ಅನಿವಾರ್ಯವಾಗಿ ಬದಲಾಯಿಸಿಕೊಳ್ಬೇಕಾಯಿತು. ಈ ಹೊಸ ಪಾತ್ರ 1980ರ ದಶಕದ ಮಧ್ಯಭಾಗದಲ್ಲಿ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಳ್ತು. ಕೇವಲ ಕರೆನ್ಸಿ ಸ್ಥಿರೀಕರಣ ಮಾಡೋದನ್ನ ಬಿಟ್ಟು ಐಎಂಎಫ್ ಈಗ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಅಥವಾ ರಚನಾತ್ಮಕ ಹೊಂದಾಣಿಕೆ ಕಾರ್ಯಕ್ರಮಗಳನ್ನು ಪರಿಚಯಿಸಿತು. ಅಂದ್ರೇನು ಗೊತ್ತಾ? ವಿಶೇಷವಾಗಿ ಅಮೆರಿಕದ ರೊನಾಲ್ಡ್ ರೇಗನ್ ಆಡಳಿತದ ಭಾರಿ ಒತ್ತಡದಿಂದಾಗಿ ಐಎಂಎಫ್ ಸಾಲ ಪಡೆಯುವ ದೇಶಗಳ ಮೇಲೆ ಮಾರುಕಟ್ಟೆ ಉದಾರೀಕರಣದ ಕಟ್ಟುನಿಟ್ಟದಾದ ಷರತ್ತುಗಳನ್ನು ಹೇರಲು ಶುರುಮಾಡ್ತು. ಬಂಡವಾಳದ ಮುಕ್ತ ಚಲನೆಗೆ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನೋದು ಈ ಷರತ್ತುಗಳ ಅತಿ ಮುಖ್ಯ ಭಾಗವಾಗಿತ್ತು. ಇದು ನಿಜಕ್ಕೂ ಒಂದು ದೊಡ್ಡ ಗೇಮ್ ಚೇಂಜರ್ ಆಗಿತ್ತು. ಮುಂದುವರೆಯೋಣ. ಭಾಗ 3, 21ನೇ ಶತಮಾನದ ಆರ್ಥಿಕ ರಕ್ಷಕ. ಐಎಂಎಫ್ ಒಂದು ಜಾಗತಿಕ ಫೈರ್ ಫೈಟರ್ ಆಗಿ ಬದಲಾದದ್ದು ಇಲ್ಲೇ. ಈ ಸಂಖ್ಯೆಯನ್ನೊಮ್ಮೆ ನೋಡಿ. 110 ಬಿಲಿಯನ್ ಯೂರೋಗಳು.
ಇದು ಎಷ್ಟೊಂದು ದೊಡ್ಡ ಮೊತ್ತ ಅಲ್ವಾ? ಮೇ 2010ರಲ್ಲಿ ಗ್ರೀಸ್ ದೇಶಕ್ಕೆ ನೀಡಲಾದ ಮೊದಲ ಆರ್ಥಿಕ ರಕ್ಷಣಾ ಪ್ಯಾಕೇಜ್ ಅಥವಾ ಬೇಲೌಟ್ನ ಬೃಹತ್ ಗಾತ್ರ ಇದು. ಸತತವಾದ ಆರ್ಥಿಕ ಕೊರತೆಯಿಂದಾಗಿ ಗ್ರೀಸ್ ದೇಶ ಅಕ್ಷರಶಃ ಭಾರೀ ಸಾಲದ ಸುಳಿಯಲ್ಲಿ ಮುಳುಗಿತ್ತು. ಇಂಥ ಬೃಹತ್ ಬಿಕ್ಕಟ್ಟನ್ನ ನಿಭಾಯಿಸಲು ಐಎಂಎಫ್ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತದ ಸಹಾಯದೊಂದಿಗೆ ಮಧ್ಯಪ್ರವೇಶ ಮಾಡಲೇಬೇಕಾಯಿತು. ಆದರೆ ಈ ಬೃಹತ್ ಸಹಾಯ ಸುಲಭವಾಗಿ ಸಿಕ್ಕಿತಾ? ಖಂಡಿತ ಇಲ್ಲ. ಈ ಬೇಲೌಟ್ ಪಡೆಯಲು ಗ್ರೀಸ್ ದೇಶ ಅತ್ಯಂತ ಕಹಿ ಔಷಧಿಯನ್ನೇ ನುಂಗಬೇಕಾಯಿತು. ಟ್ರೋಕಾ ಅಂತ ಕರೆಯಲ್ಪಡುವ ಗುಂಪಿನ ಭಾಗವಾಗಿದ್ದ ಐಎಂಎಫ್ ಗ್ರೀಸ್ ತನ್ನ ಹಣಕಾಸಿನ ಕೊರತೆಯನ್ನ 11%ದಿಂದ 3%ಕ್ಕಿಂತ ಕೆಳಗೆ ಇಳಿಸಲೇಬೇಕು ಅಂತ ಕಠಿಣ ಷರತ್ತು ವಿಧಿಸಿತು. ಜೊತೆಗೆ ಅತ್ಯಂತ ಕಟ್ಟುನಿಟ್ಟಿನಾದ ಮಿತವ್ಯಯ ಅಥವಾ ಆಸ್ಟೆರಿಟಿ ಕ್ರಮಗಳನ್ನು ಜಾರಿಗೊಳಿಸಲು ಸೂಚಿಸಿತು. ಆಶ್ಚರ್ಯದ ಸಂಗತಿಯಂದ್ರೆ ಆರಂಭದಲ್ಲಿ ಯಾವುದೇ ರೀತಿಯ ಸಾಲದ ಕಡಿತ ಅಥವಾ ಹೇರ್ಕಟ್ಗಳಿಗೆ ಅವಕಾಶವೇ ಇರಲಿಲ್ಲ. ಇದು ಇನ್ನೊಂದು ಕುತೂಹಲಕಾರಿ ಅಂಶವನ್ನ ಅದ್ಭುತವಾಗಿ ವಿವರಿಸುತ್ತಿದೆ. ಜನವರಿ 2012ರ ಹೊತ್ತಿಗೆ ಅತಿ ಹೆಚ್ಚು ಸಾಲ ಪಡೆದ ದೇಶಗಳ ಪಟ್ಟಿಯಿದು. ಗ್ರೀಸ್, ಪೋರ್ಚುಗಲ್, ಐರ್ಲೆಂಡ್. ಗಮನಿಸ್ತಿದ್ದೀರಾ? ಈ ಯುರೋಪಿಯನ್ ಸಾಲದ ಬಿಕ್ಕಟ್ಟು ಭೌಗೋಳಿಕವಾಗಿ ಹೇಗೆ ಒಂದೇ ಕಡೆ ಕೇಂದ್ರೀಕೃತವಾಗಿತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಕೇವಲ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮಾತ್ರ ಸಾಲ ನೀಡ್ತಿದ್ದ ಐಎಂಎಫ್ ಈಗ ಅಭಿವೃದ್ಧಿ ಹೊಂದಿದ ಯುರೋಪಿಯನ್ ರಾಷ್ಟ್ರಗಳ ಬಿಕ್ಕಟ್ಟನ್ನು ನಿಭಾಯಿಸುತ್ತಿತ್ತು. ಇದೊಂದು ಹೊಸ ಮೈಲಿಗಲ್ಲಾಗಿತ್ತು. ಆಧುನಿಕ ಬಿಕ್ಕಟ್ ನಿರ್ವಹಣೆಯ ಮತ್ತೊಂದು ನೈಜ ಮತ್ತು ಕಠಿಣ ಉದಾಹರಣೆಯೆಂದರೆ 2013ರ ಸೈಪ್ರಸ್ ಒಪ್ಪಂದ. ಇಲ್ಲಿ ಐಎಂಎಫ್ ಮತ್ತು ಅದರ ಪಾಲುದಾರರು ಒಂದು ವಿಶಿಷ್ಟವಾದ ಆದರೆ ಕಠಿಣವಾದ ಬೇಲಿನ್ ಯೋಜನೆಯನ್ನು ತಂದ್ರು. ಇದರ ಪ್ರಕಾರ ಏನಾಯ್ತು ಗೊತ್ತಾ? ಸೈಪ್ರಸ್ ದೇಶ ತನ್ನ 2ನೇ ಅತಿದೊಡ್ಡ ಬ್ಯಾಂಕನ್ನೇ ಮುಚ್ಚಬೇಕಾಯಿತು. ಅಷ್ಟೇ ಅಲ್ಲ, 100,000 ಯೂರೋಗಳಿಗಿಂತ ಹೆಚ್ಚಿನ ವಿಮೆ ಮಾಡದ ಠೇವಣಿಗಳ ಮೇಲೆ ಕಡ್ಡಾಯವಾಗಿ ತೆರಿಗೆಯನ್ನು ವಿಧಿಸಲಾಯಿತು. ಬಿಕ್ಕಟ್ಟನ್ನ ಬಗೆಹರಿಸಲು ಐಎಂಎಫ್ ಎಷ್ಟು ಕಠಿಣ ಹೆಜ್ಜೆಗಳನ್ನಿಡಬಲ್ಲದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಈಗ ಭಾಗ 4: ಸಾಂಕ್ರಾಮಿಕ ರೋಗಗಳು ಮತ್ತು ಭವಿಷ್ಯದ ಆಘಾತಗಳು. 2020 ಮತ್ತು ಆಚೆಗಿನ ಜಗತ್ತಿನಲ್ಲಿ ಐಎಂಎಫ್ ಎದುರಿಸಿದ ಸವಾಲುಗಳಿವು. $1 ಟ್ರಿಲಿಯನ್ ಕಲ್ಪನೆ ಮಾಡಿಕೊಳ್ಳಿ. ಮಾರ್ಚ್ 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗ ಪ್ರಪಂಚದಾದ್ಯಂತ ಆರ್ಥಿಕತೆಯನ್ನು ಸ್ತಬ್ಧಗೊಳಿಸಿದಾಗ ಐಎಂಎಫ್ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲೀನಾ ಜಾರ್ಜಿವಾ ಅವರು ಈ ಐತಿಹಾಸಿಕ ನಿರ್ಧಾರವನ್ನ ಪ್ರಕಟಿಸಿದ್ರು. ಆ ಭೀಕರ ಆರ್ಥಿಕ ಕುಸಿತವನ್ನ ಎದುರಿಸಲು ಬರೋಬ್ಬರಿ $1 ಟ್ರಿಲಿಯನ್ ಬೃಹತ್ ಸಾಲದ ಸಾಮರ್ಥ್ಯವನ್ನ ಸಜ್ಜುಗೊಳಿಸಲಾಯಿತು. 100ಕ್ಕೂ ಹೆಚ್ಚು ಬಡ ಮತ್ತು ಮಧ್ಯಮ ಆದಾಯದ ದೇಶಗಳು ಈ ಸಹಾಯಕ್ಕಾಗಿ ಬೇಡಿಕೆಯಿಟ್ಟು. ಐಎಂಎಫ್ ಇತಿಹಾಸದಲ್ಲೇ ಇದೊಂದು ಅತಿದೊಡ್ಡ ತುರ್ತು ಸ್ಪಂದನೆಯಾಗಿತ್ತು. ಹಾಗೆಯೇ ಈ ಕಥೆ ಇಂದಿಗೆ ಅಂದರೆ 2026ಕ್ಕೂ ಬಂದು ನಿಲ್ಲುತ್ತದೆ. ಇಂದಿನ ಜಾಗತಿಕ ಆರ್ಥಿಕ ಒತ್ತಡಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ದಿನನಿತ್ಯದ ಪೂರೈಕೆ ಸರಪಳಿಗೆ ಅಂದರೆ ಸಪ್ಲೈ ಚೈನ್ಗೆ ಅಡ್ಡಿಯಾಗುತ್ತಿರುವುದರಿಂದ ಸುಂಕಗಳು ಮತ್ತು ರಫ್ತು ನಿಯಂತ್ರಣಗಳನ್ನು ಸಡಿಲಿಸುವಂತೆ ಐಎಂಎಫ್ ಅಮೆರಿಕಕ್ಕೆ ಒತ್ತಾಯಿಸಿದೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದ ಸಂಘರ್ಷ ಮತ್ತು ಹಣದುಬ್ಬರದ ಆಘಾತಗಳಿಂದಾಗಿ ಜಾಗತಿಕ ಬೆಳವಣಿಗೆಯ ನಿರೀಕ್ಷೆಗಳನ್ನೇ ತಗ್ಗಿಸಲಾಗಿದೆ. ಇಂಧನ ಬೆಲೆಗಳ ಏರಿಕೆಯಿಂದ ಕನಿಷ್ಠ 12 ದೇಶಗಳು ಹೊಸ ಸಾಲಕ್ಕಾಗಿ ಬರುವ ನಿರೀಕ್ಷೆಯಿದೆ ಅಂತ ಸಂಸ್ಥೆ ಎಚ್ಚರಿಸಿದೆ. ಇವೆಲ್ಲವೂ ನಮ್ಮೆಲ್ಲರ ದೈನಂದಿನ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವ ವಿಷಯಗಳೇ ಆಗಿವೆ. ಕೊನೆಯದಾಗಿ ಭಾಗ 5: ರಚನೆ, ಅಧಿಕಾರ ಮತ್ತು ಟೀಕೆಗಳು. ಬನ್ನಿ ಇದರ ಆಂತರಿಕ ಕಾರ್ಯವಿಧಾನ ಮತ್ತು ವಿವಾದಗಳತ್ತ ಒಂದು ನೋಟ ಹರಿಸೋಣ. ಇಲ್ಲಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಒಂದು ಅತ್ಯಂತ ನಿರ್ಣಾಯಕ ಪ್ರಶ್ನೆ ಇದೆ. ಈ ಆರ್ಥಿಕ ರಕ್ಷಣೆ ಅಥವಾ ಬೇಲೌಟ್ಗಳು ಯಾವ ಬೆಲೆಗೆ ಬರ್ತವೆ? ಜಾಗತಿಕ ಹಣಕಾಸು ಮಧ್ಯಸ್ಥಿಕೆಗಳು ಸುಮ್ನೆ ಉಚಿತವಾಗಿ ಬರೋದಿಲ್ವಲ್ವಾ? ಕೇವಲ ಹಣ ಕೊಡುವುದಷ್ಟೇ ಅಲ್ಲ, ಅದರ ಜೊತೆಗೆ ಬರುವ ಷರತ್ತುಗಳು ಮತ್ತು ಅವು ಆಯಾ ದೇಶಗಳ ಮೇಲೆ ಬೀರುವ ಗಂಭೀರ ಪರಿಣಾಮಗಳ ಬಗ್ಗೆ ಸದಾ ತೀವ್ರ ಚರ್ಚೆಗಳಾಗ್ತಲೇ ಇರ್ತವೆ. ಸರಿ, ಇದು ಮೂಲತಃ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋಣ. 1901 ಸದಸ್ಯ ರಾಷ್ಟ್ರಗಳನ್ನ ಹೊಂದಿರುವ ಐಎಂಎಫ್ ಒಂದು ಕೋಟಾ ವ್ಯವಸ್ಥೆಯ ಮೂಲಕ ಕಾರ್ಯನಿರ್ವಹಿಸುತ್ತೆ. ದೇಶಗಳು ತಮ್ಮ ಆರ್ಥಿಕ ಗಾತ್ರಕ್ಕೆ ತಕ್ಕಂತೆ ಒಂದು ಕೇಂದ್ರ ನಿಧಿಗೆ ಹಣವನ್ನ ನೀಡುತ್ತವೆ. ಯಾವುದಾದರೂ ದೇಶ ಬಿಕ್ಕಟ್ಟಿಗೆ ಸಿಲುಕಿದಾಗ ಈ ನಿಧಿಯಿಂದ ಸಾಲ ಪಡೆಯುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಏನಂದ್ರೆ, ಒಂದು ದೇಶದ ಕೋಟಾದ ಗಾತ್ರ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ವೋಟಿಂಗ್ ಪವರ್ ಅಥವಾ ಮತದಾನದ ಅಧಿಕಾರ ಆ ದೇಶಕ್ಕೆ ಇರುತ್ತೆ. ಅಂದ್ರೆ ಹೆಚ್ಚು ಹಣ ನೀಡುವ ದೇಶಗಳಿಗೆ ಇಲ್ಲಿ ಹೆಚ್ಚು ಪವರ್. ಇದು ಪ್ರಜಾಪ್ರಭುತ್ವದ ತರಹ ಒಬ್ಬ ವ್ಯಕ್ತಿ ಒಂದು ಮತ ಅಲ್ಲ, ಬದಲಾಗಿ $1 1 ಮತ ಅನ್ನೋ ತರಹ ಕೆಲಸ ಮಾಡುತ್ತೆ.
ಈ ಅಧಿಕಾರ ರಚನೆ ಮತ್ತು ಕಟ್ಟುನಿಟ್ಟಿನ ಸಾಲದ ಷರತ್ತುಗಳೇ ಐಎಂಎಫ್ ಮೇಲಿನ ಪ್ರಮುಖ ಟೀಕೆಗಳಿಗೆ ಮೂಲ ಕಾರಣ. ಐಎಂಎಫ್ ಹೇರುವ ಕಟ್ಟುನಿಟ್ಟಿನ ಮಿತವ್ಯಯ ಕ್ರಮಗಳು ದೇಶದ ಆರ್ಥಿಕ ಚೇತರಿಕೆಗೆ ಅಡ್ಡಿಯಾಗಬಹುದು ಅನ್ನೋದು ಒಂದು ಪ್ರಬಲ ವಾದ. ಈ ನೀತಿಗಳು ಸಾಮಾಜಿಕ ಯೋಜನೆಗಳನ್ನು ಕಡಿತಗೊಳಿಸುವುದರಿಂದ ಸಮಾಜದ ಅತ್ಯಂತ ದುರ್ಬಲ ವರ್ಗದವರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ಅಷ್ಟೇ ಅಲ್ಲ, ಈ ಸಾಲದ ಷರತ್ತುಗಳು ದೇಶಗಳ ಆರ್ಥಿಕ ಸಾರ್ವಭೌಮತ್ವವನ್ನೇ ಕಸಿದುಕೊಡುತ್ತವೆ ಮತ್ತು ಸಂಸ್ಥೆಯ ಆಡಳಿತವು ಕೇವಲ ಪಾಶ್ಚಿಮಾತ್ಯ ದೇಶಗಳ ಪ್ರಾಬಲ್ಯ ಹೊಂದಿದೆ ಅಂತ ಟೀಕಾಕಾರರು ಬಲವಾಗಿ ಪ್ರತಿಪಾದಿಸುತ್ತಾರೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಬಹುಮುಖ್ಯ ಪಾಯಿಂಟ್ ಏನು ಅಂದ್ರೆ, ತನ್ನ ಕಳೆದ 80 ವರ್ಷಗಳ ಇತಿಹಾಸದಲ್ಲಿ ಐಎಂಎಫ್ ಒಂದು ಸಂಕೀರ್ಣವಾದ 2 ಮುಖಗಳ ಪರಂಪರೆಯನ್ನ ಹೊಂದಿದೆ. ಒಂದು ಕಡೆ ಅಂತಾರಾಷ್ಟ್ರೀಯ ಆರ್ಥಿಕತೆ ಮುಳುಗ್ತಿರುವಾಗ ಆಸರೆಯಾಗುವ ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಆಗಿ ಇದು ಕೆಲಸ ಮಾಡುತ್ತೆ. ಆದರೆ ಅದೇ ಸಮಯದಲ್ಲಿ ಕಟ್ಟುನಿಟ್ಟಿನಾದ ಮತ್ತು ಕೆಲವೊಮ್ಮೆ ನೋವಿನ ಆರ್ಥಿಕ ನೀತಿಗಳನ್ನು ಬಲವಂತವಾಗಿ ಜಾರಿಗೊಳಿಸುವ ಒಂದು ಜಾಗತಿಕ ಶಕ್ತಿಯಾಗಿಯೂ ಇದು ಅಷ್ಟೇ ಚರ್ಚೆಗೊಳಗಾಗಿದೆ. ಕೊನೆಯದಾಗಿ ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ನಾವು ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಆರ್ಥಿಕ ಬಿಕ್ಕಟ್ಟಿನಲ್ಲಿರುವ ದೇಶಗಳಿಗೆ ಐಎಂಎಫ್ ನೀಡುವ ಈ ಕಠಿಣ ಔಷಧಿ ಜಾಗತಿಕ ಆರ್ಥಿಕತೆಯನ್ನ ನಿಜವಾಗಿಯೂ ಗುಣಪಡಿಸುತ್ತದೆಯಾ, ಅಥವಾ ಮೂಲ ರೋಗಕ್ಕಿಂತ ಈ ಚಿಕಿತ್ಸೆ ಹೆಚ್ಚಿನ ಹಾನಿಯನ್ನ ಉಂಟುಮಾಡುತ್ತದೆಯಾ? ಈ ಜಾಗತಿಕ ಹಣಕಾಸು ನೀತಿಗಳು ನಮ್ಮೆಲ್ಲರ ದೈನಂದಿನ ಬದುಕಿನ ಮೇಲೆ, ನಾವು ಕೊಳ್ಳುವ ವಸ್ತುಗಳ ಬೆಲೆಯ ಮೇಲೆ ನೇರ ಪ್ರಭಾವ ಬೀರುವುದರಿಂದ ಈ ಬೃಹತ್ ಶಕ್ತಿಯ ಪರಿಣಾಮಗಳ ಕುರಿತು ನಾವು ಮತ್ತಷ್ಟು ತಿಳಿದುಕೊಳ್ಳುವುದು ಖಂಡಿತ ಅಗತ್ಯ. ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ನಮ್ಮೊಂದಿಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.